ಎಸ್ ಎಲ್ಲರಿಗೂ ಜೈ ಹಿಂದ್. ಯಾರ್ಯಾರು SSC GD MTS CHSL ಅದೇ ರೀತಿಯಾಗಿ ಈಗ ಜಸ್ಟ್ ಒಂದು ಡೇಟ್ ಅನೌನ್ಸ್ ಆಗಿದೆ SSC GDಗೆ, ಆ ಒಂದು ಎಕ್ಸಾಮ್ಗೆ ಯಾರು ಪ್ರಿಪರೇಷನ್ ಆಗ್ತಾ ಇದ್ದೀರಾ, ಸೆಂಟ್ರಲ್ ಗೌರ್ಮೆಂಟ್ SSC ಬೋರ್ಡ್ ಆಗಿರಬಹುದು, ಅನೇಕ ಬೋರ್ಡು, ಸ್ಟೇಟ್ ಗೌರ್ಮೆಂಟ್ ಎಲ್ಲಾ ಗೌರ್ಮೆಂಟ್ ಎಕ್ಸಾಮ್ಗಳಿಗೂ ಕೂಡ ಒಂದು ಅಥವಾ ಎರಡು EDMs ಅಂಡ್ ಪ್ರೇಸಸ್ ಕೇಳ್ತಾನ. ಹೌದಾ? ಈಗ ನಾವು ಕನ್ನಡದಾಗ ಹೆಂಗ ಹೆಡೆ ಮುರಿ ಕಟ್ಟು ಅಂತಕ್ಕಂತಹ ಒಂದು EDMs ಅಂಡ್ ಪ್ರೇಸಸ್ಗಳು, ನುಡಿಗಟ್ಟುಗಳು, ಅದ ಒಳಾರ್ಥಗಳನ್ನ ನಾವೇನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಅದೇ ರೀತಿಯಾಗಿ ಇಂಗ್ಲಿಷ್ ಒಳಗೆ ಏನಂತೀವಿ ಅಂದ್ರೆ EDMs ಅಂಡ್ ಪ್ರೇಸಸ್ ಅಂತ ಕರಿತೀವಿ. ಓಕೆ, ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಟಾಪಿಕ್. ಈ ಟಾಪಿಕ್ ಯಾವ ತರ ಇರ್ತೈತೆ ಅಂದ್ರೆ ಅದರ ಒಳಗೆ ಯಾವ ಅರ್ಥ ಐತಿ ಅನ್ನೋದನ್ನ ನಾವು ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಂದಾಗ ಮಾತ್ರ ಏನಾಕೈತಿ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಕೈತಿ. ಓಕೆ, ನಾ ಏನ್ ಮಾಡಿನ ಅಂದ್ರೆ SSC GD ಎಕ್ಸಾಮಿನೇಷನ್ ಅಲ್ಲಿ ಟಾಪ್ 25 ರಿಪೀಟೆಡ್ EDMs ಅಂಡ್ ಪ್ರೇಸಸ್ ಅನ್ನ ನಿಮಗೋಸ್ಕರ ತಗೊಂಡ್ಬಂದಿನಿ. ಟಾಪ್ 25 EDMs ಅಂಡ್ ಪ್ರೇಸ್, ಅದ್ರ ಜೊತೆಗೆ ನನ್ನ ಒಂದು ಅಡಿಷನಲ್ ಒಂದು 25 ಇರ್ತಾವ, ಒಂದು 10-20 ಇರ್ತಾವ. ಓಕೆ, ಡೋಂಟ್ ವರಿ. ಎಸ್, ಈ ತರನಾಗಿರ್ತಕ್ಕಂಥ EDMs ಅಂಡ್ ಪ್ರೇಸಸ್ ಬಂದಾಗ ಯಾವ ತರನಾಗಿರ್ತಕ್ಕಂತಹ ಅರ್ಥಗಳನ್ನ ಒಳಗೊಂಡಿರ್ತಾವ ಅನ್ನೋದು ಬಹಳಷ್ಟು ಮುಖ್ಯವಾಗ್ತದೆ. ಇವೆಲ್ಲ ಬಹಳಷ್ಟು ಸಲ ಪ್ರತಿ ವರ್ಷ ರಿಪೀಟ್ ಆಗ್ತಕ್ಕಂತಹ ವೊಕ್ಯಾಬುಲರಿಗಳು, ಬಹಳಷ್ಟು ರಿಪೀಟ್ ಆಗ್ತಕ್ಕಂಥ EDMs ಅಂಡ್ ಪ್ರೇಸಸ್. ಲಾಸ್ಟ್ ವಿಡಿಯೋದಲ್ಲಿ ಏನ್ ಮಾಡಿವಿ ಅಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್, ಮಾನಿಯಾ ಅಂದ್ರೆ ಏನು, ಫೋಬಿಯಾ ಅಂದ್ರೆ ಏನು ಡಿಸ್ಕಸ್ ಮಾಡಿವಿ. ಅದೇ ರೀತಿಯಾಗಿ ಥಿಯರಿ ಕ್ಲಾಸಸ್ ಬೇಕಾದ್ರೆ ಟೆನ್ಸಸ್ ಮೇಲೆ ಕ್ಲಾಸ್ ಮಾಡಿದೀವಿ, ಕಂಜಂಕ್ಷನ್ಸ್, ಪ್ರಿಪೊಸಿಷನ್ಸ್ ಮೇಲೆ ಕ್ಲಾಸಸ್ ಗಳನ್ನ ಅಪ್ಲೋಡ್ ಮಾಡಿದೀವಿ. ಹೋಗಿ ಚಾನಲ್ಗೆ ನೋಡ್ಕೊಂಡ್ ಬರ್ರಿ. ಎಸ್, ಅದೇ ರೀತಿಯಾಗಿ ಬರ್ರಿ ನೋಡೋಣ. ಒಂದೇದೇನಿದೆ ಅಂದ್ರೆ ಟು ಹಿಟ್ ದ ನೇಲ್ ಆನ್ ದ ಹೆಡ್ ಅಂತಕ್ಕಂಥದ್ದನ್ನ ಹೇಳ್ಯಾರ. ಓಕೆ, ಇದರ ಮೀನಿಂಗ್ ಏನಪ್ಪಾ ಅಂದ್ರ ಟು ಡಿಸ್ಕ್ರೈಬ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಕಾಸಿಂಗ್ ಅ ಸಿಚುವೇಶನ್ ಆರ್ ಅ ಪ್ರಾಬ್ಲಮ್. ನೋಡ್ರಿ ಹೆಂಗ್ ಹೇಳೋದಂದ್ರ ಎಕ್ಯುರೇಟ್ ಆಗಿ ಏನು ನಡೆದೈತಿ, ಎಕ್ಸಾಕ್ಟ್ ಆಗಿ ಅಲ್ಲಿ ಏನ್ ನಡೆದೈತಿ ಅನ್ನೋದನ್ನ ಅದನ್ನ ಎಕ್ಸಾಕ್ಟ್ ಇದ್ದಕ್ಕಿದ್ದಂಗ ನೆತ್ತಿ ಮೇಲೆ ಹೊಡೆದಂಗೆ ಹೇಳೋದಂತ ಗೊತ್ತೈತಿ. ಎಸ್, ಟು ಹಿಟ್ ದ ನೇಲ್ ಆನ್ ದ ಹೆಡ್ ಅಂದ್ರೆ ಏನು, ಹಿಂಗ್ ನೆತ್ತಿ ಮೇಲೆ ಹೊಡೆದಂಗೆ ಹೇಳ್ತಾರಲ್ಲ, ದಟ್ ಈಸ್ ಎಕ್ಸಾಕ್ಟ್ ಆಗಿ ಅಕ್ಯುರೇಟ್ ಆಗಿ ಏನೈತಲ್ಲ ಅದನ್ನ ಹೇಳೋದನ್ನ ಟು ಹಿಟ್ ದ ನೇಲ್ ಆನ್ ದ ಹೆಡ್ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಓಕೆ, ಅದೇ ರೀತಿಯಾಗಿ ಬರ್ರಿ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅಂತಕ್ಕಂಥದ್ದನ್ನ ಐತಿ. ಓಕೆ, ಅಲ್ಲಿ ಇರ್ತಕ್ಕಂತಹ ಡಿಸ್ಗೈಸ್ ಅಂತಕ್ಕಂಥ ವರ್ಡ್ ಅನ್ನ ಈ ಕಡೆ ತಗೊಳ್ತೀನಿ. ಡಿಸ್ಗೈಸ್ ಅಂದ್ರೆ ಏನಂದ್ರ ಮಾರು ವೇಷ. ಬ್ಲೆಸ್ಸಿಂಗ್ ಅಂದ್ರ ಆಶೀರ್ವಾದ, ಮಾರು ವೇಷದಲ್ಲಿ ಆಶೀರ್ವಾದ. ಯಾವ್ದೋ ಒಂದು ಕೆಟ್ಟ ಪರಿಸ್ಥಿತಿ ಸಿಚುವೇಶನ್ ನೀವು ಇರ್ತೀರಿ, ಯಾವುದೋ ಒಂದು ರೂಪದೊಳಗೆ ಬಂದ ದೇವ್ರು ನಿಮಗೆ ಆಶೀರ್ವಾದ ಮಾಡೋದು, ದಟ್ ಈಸ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಅ ಮಿಸ್ಫಾರ್ಚೂನ್ ದಟ್ ಇವೆಂಚುಯಲಿ ರಿಸಲ್ಟ್ ಇನ್ ಸಮಥಿಂಗ್ ಗುಡ್ ಹ್ಯಾಪನಿಂಗ್ ಲೇಟರ್. ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂತಹ EDMs ಅಂಡ್ ಪ್ರೇಸಸ್ ಗಳನ್ನ ಇಲ್ಲಿ ನಿಮಗೆ ಎಕ್ಸಾಮ್ಗೆ ಕೇಳ್ಯಾರ. ಇವು ಬಂದಾಗ ಯಾರು ತಪ್ಪು ಮಾಡೋಂಗಿಲ್ಲ, ಯಾರು ಮಿಸ್ಟೇಕ್ ಮಾಡೋಂಗಿಲ್ಲ. 110% ನೀವೇನ್ ಮಾಡ್ಬೇಕು, ಕರೆಕ್ಟ್ ಮಾಡಬೇಕು. ಓಕೆ, ಎಸ್, ಹಂಗಿದ್ರೆ ಏನ್ ಮಾಡೋಣ ನೆಕ್ಸ್ಟ್ ನೋಡ್ರಿ. ವಾಟ್ ಈಸ್ ಬೀಟ್ ಅರೌಂಡ್ ದ ಬುಷ್? ಬೀಟ್ ಅರೌಂಡ್ ದ ಬುಷ್ ಅಂದ್ರೆ ಏನು? ಎಸ್, ಜಸ್ಟ್ ಇಮ್ಯಾಜಿನ್ ದಿಸ್ ಈಸ್ ಬೀಟ್. ಇದೊಂದು ಬೀಟ್ ಅಂತ ತಿಳ್ಕೊರಿ. ಓಕೆ, ಇದನ್ನ ಬುಷ್ ಅಂತ ತಿಳ್ಕೊರಿ. ನಾವು ಇದ್ರ ಸುತ್ತು ಕಡೆ ಏನ್ ಮಾಡತ್ತೇವ, ಬೀಟ್ ಹಾಕತ್ತೇವೆ. ಬೀಟ್ ಹಾಕೋದಂದ್ರೆ ಏನು, ಓಡಾಡೋದು. ಬೀಟ್ ಹಾಕೋದಂದ್ರೆ ಏನು, ಓಡಾಡೋದು. ಬಟ್ ಈ ನಡಕ್ ನಮ್ಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ನಾವು ಏನ್ ಮಾಡಾಕತ್ತೀವಿ, ಇಗ್ನೋರ್ ಮಾಡಾಕತ್ತೀವಿ. ಹಂಗಿದ್ರೆ ಬರ್ರಿ, ಅವಾಯ್ಡ್ ಸೇಯಿಂಗ್ ವಾಟ್ ಯು ಮೀನ್ ಯೂಶುವಲಿ ಬಿಕಾಸ್ ದಿಸ್ ಈಸ್ ಅನ್ಕಂಫರ್ಟೇಬಲ್. ಎಸ್, ಅವಾಯ್ಡ್ ದ ಮೇನ್ ಟಾಪಿಕ್ ಅಂತಕ್ಕಂಥದ್ದು ಇದರ ಆನ್ಸರ್. ಅವಾಯ್ಡ್ ದ ಮೇನ್ ಟಾಪಿಕ್ ಅಂತಕ್ಕಂಥದ್ದು ಏನಾಕೈತಿ, ಇದ್ರದೊಂದು ಎಕ್ಸಾಂಪಲ್ ಆಗ್ತದ. ಎಸ್, ಓಕೆ, ನೆಕ್ಸ್ಟ್ ನೋಡ್ರಿ. ಬೈಟ್ ಆಫ್ ಮೋರ್ ದ್ಯಾನ್ ಯು ಕ್ಯಾನ್ ಚೂ. ಓಕೆ, ಅದ್ರ ಮೀನಿಂಗ್ ಏನ್ ಕೊಟ್ರ ನೋಡ್ರಿ. ಟು ಟೇಕ್ ಆನ್ ಅ ಟಾಸ್ಕ್ ದಟ್ ಈಸ್ ವೇ ಟು ಬಿಗ್. ಓಕೆ, ನೀವು ಒಂದು ಟಾಸ್ಕ್ ಅನ್ನ ತಗೊಳ್ರಿ. ನೀವು ಏನೋ ತಿನ್ನಾಕತ್ತಿರಲ್ಲ, ನೀವು ತಿನ್ನೋದಕ್ಕಿಂತ ಬಹಳಷ್ಟು ದೊಡ್ಡದು ಮಾಡ್ರಿ. ನೀವು ಇಷ್ಟ ತಿಂತಿರ್ತೀರಿ, ಇಷ್ಟು ತಿನ್ರಿ. ಇಷ್ಟ ಕೆಲಸ ಮಾಡ್ತಿರ್ತೀರಿ, ಇಷ್ಟು ಕೆಲಸ ಮಾಡ್ರಿ. ಬೈಟ್ ಆಫ್ ಮೋರ್ ದ್ಯಾನ್ ಯು ಕ್ಯಾನ್ ಚೂ. ನೀವು ತಿನ್ನೋದಕ್ಕಿಂತ ಹೆಚ್ಚಿಗೆ ಏನ್ ಮಾಡ್ಬೇಕು, ಸಾಧನೆ ಮಾಡಬೇಕು. ಎಸ್, ಟು ಟೇಕ್ ಆನ್ ಟಾಸ್ಕ್ ದಟ್ ಈಸ್ ವೇ ಟು ಬಿಗ್. ಬಹಳಷ್ಟು ದೊಡ್ಡ ದಾರಿಯಲ್ಲಿ ಸಾಗೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಬೈಟ್ ಆಫ್ ಮೋರ್ ದ್ಯಾನ್ ಯು ಕ್ಯಾನ್ ಚೂ ಅಂದ್ರೆ ಏನ್ರಿ, ತಿನ್ನೋದು, ಅಗಿಯುವುದು. ಎಸ್, ಈ ತರನಾಗಿರ್ತಕ್ಕಂಥ EDMs ಅಂಡ್ ಪ್ರೇಸಸ್ ಬಂದಾಗ ಯಾವ ರೀತಿಯ ಆಪ್ಷನ್ಸ್ ಗಳಲ್ಲಿ ಏನನ್ನ ಚೂಸ್ ಮಾಡ್ಬೇಕು ಅನ್ನೋದು ಈ ಒಂದು 25 ಜಸ್ಟ್ ಫಾರ್ ಓನ್ಲಿ ಟ್ರಯಲ್ ಪರ್ಪಸ್, ನಿಮ್ಗೆ ಅರ್ಥ ಆಗಲಿ, ಇದರ ಮೀನಿಂಗ್ ಅರ್ಥ ಆಗಲಿ, ಇವು ಬಂದಾಗ ಎಕ್ಸಾಮ್ ಒಳಗೆ ಇದೇ ಮೀನಿಂಗ್ ಡೈರೆಕ್ಟ್ ಚೂಸ್ ಆಗಲಿ ಅನ್ನೋದು ನಮ್ಮೊಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆಗ್ತದೆ. ಎಲ್ಲ ರಿಪೀಟೆಡ್ ಆಗಿರ್ತಾವ, ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಾವ. ಬಹಳಷ್ಟು ಲಕ್ಷ ಕೊಟ್ಟು ನೀವೇನ್ ಮಾಡ್ಬೇಕು, ಸ್ಟಡಿ ಮಾಡ್ಬೇಕು. ಇನ್ನು ಕೆಲವೇ ಬಹಳಷ್ಟು ಭಾಳ ಮಾಡ್ರಿ, 2 ವಾರ ಉಳಿದೈತಿ. 2 ವಾರ ಒಳಗೆ ನನ್ನ ಕೈಲಿಂದ ಎಷ್ಟಾಕತ್ಲ ಅಷ್ಟು ನಾನು ನಿಮ್ಗೆ ಕಲಿಸ್ಕೊಡಕ ಪ್ರಯತ್ನ ಪಡ್ತೀನಿ. ವಿದ್ಯಾರ್ಥಿಗಳೇ, ಬಹಳಷ್ಟು ಚೆನ್ನಾಗಿ ಸ್ಟಡಿ ಮಾಡ್ಬೇಕು ನೀವು. ಎಸ್, ಓಕೆ, ನೆಕ್ಸ್ಟ್ ನೋಡ್ರಿ. ಒನ್ಸ್ ಇನ್ ಅ ಬ್ಲೂ ಮೂನ್. ಓಕೆ, ಯಾವಾಗರ ಒಮ್ಮೆ ಅಂದಾಗ ಏನಂತ ಹೇಳ್ತೀವಿ ಅಂದ್ರೆ ರೇರ್ ಅಂತ ಹೇಳ್ತೀವಿ. ರೇರ್ ಅಂದ್ರೆ ಏನ್ರಿ, ದಿನ ಆಗೋದು ರೇರ್ ಅಲ್ಲ, ದಿನ ಆಗೋದು ರೆಗ್ಯುಲರ್. ಅದು ದಿನ ಆಗೋದ್ರಿಂದ ರೆಗ್ಯುಲರ್. ರೇರ್ ಅಂದ್ರೆ ಯಾವಾಗರ ಒಮ್ಮೆ. ಓಕೆ, ಬಹಳಷ್ಟು ವಿರಳವಾಗಿ. ಎಸ್, ಸಮಥಿಂಗ್ ವಾಟ್ ಈಸ್ ಹ್ಯಾಪನ್ ವೆರಿ ರೇರ್ಲಿ ಅಂತಕ್ಕಂಥದ್ದು. ಒನ್ಸ್ ಇನ್ ಅ ಬ್ಲೂ ಮೂನ್, ಅವನಂಗ ಭೇಟಿ ಹಾಕಾನೆ ಯಾವಾಗರ ಒಮ್ಮೆ. ಒನ್ಸ್ ಇನ್ ಅ ಬ್ಲೂ ಮೂನ್ ಹಿ ಮೆಟ್ ಮೀ. ಎಸ್, ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ ಬಂದಾಗ ಏನ್ ಮಾಡ್ಬೇಕಂತಕ್ಕಂಥದ್ದು ನೋಡ್ರಿ. ವೆರಿ ರೇರ್ ಅಂತಕ್ಕಂಥದ್ದು ಅದರ ಆನ್ಸರ್ ಆಗ್ತದ.
ಓಕೆ ಎಸ್ ನೆಕ್ಸ್ಟ್ ನೋಡ್ರಿ ಅ ಪೀಸ್ ಆಫ್ ಕೇಕ್ ಅಂತಕ್ಕಂಥದ್ದು. ವಾಟ್ ಈಸ್ ಅ ಪೀಸ್ ಆಫ್ ಕೇಕ್? ಲರ್ನಿಂಗ್ ಇಂಗ್ಲಿಷ್ ಇಸ್ ನಾಟ್ ಅ ಪೀಸ್ ಆಫ್ ಕೇಕ್. ಲರ್ನಿಂಗ್ ಮ್ಯಾಥಮೆಟಿಕ್ಸ್ ಇಸ್ ನಾಟ್ ಅ ಪೀಸ್ ಆಫ್ ಕೇಕ್. ಕೇಕ್ ತಿಂದಷ್ಟು ಸುಲಭ ಅಲ್ಲ. ಕೇಕ್ ತಿನ್ನೋದು ಬಹಳ ಸುಲಭ. ಎಸ್, ಬಹಳ ಸುಲಭ ಅಂದಾಗ ಸಮಥಿಂಗ್ ದಟ್ ಈಸ್ ವೆರಿ ಈಸಿ ಟು ಡೂ. ಪಟ್ನ ಮಾಡಿಬಿಡು ಕೆಲಸಕ್ಕ ಪೀಸ್ ಆಫ್ ಕೇಕ್ ಅಂತೀವಿ. ಎಸ್, ಬಹಳಷ್ಟು. ಇದಕ್ಕೇನಂತ ಹೇಳಿ ನೋಡೋಣ. ಬೆಡ್ ಆಫ್ ರೋಸಸ್ ಅಂದ್ರೆ ಏನು? ಅದೇ ರೀತಿಯಾಗಿ ಬೆಡ್ ಆಫ್ ಥ್ರೋನ್ಸ್ ಅಂದ್ರೆ ಏನು? ಓಕೆ, ಇವೆರಡನ್ನು ಏನ್ ಮಾಡ್ಬೇಕು ನೀವು? ನಮಗೆ ಆನ್ಸರ್ ಮಾಡ್ಬೇಕು. THORNS, ಥ್ರೋನ್ಸ್. ಎಸ್, ನೆಕ್ಸ್ಟ್ ನೋಡಿ, ಫಾಸ್ಟ್ ಆರ್ಮ್ ಅಂಡ್ ಲೆಗ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾಸ್ಟ್ ಆರ್ಮ್ ಅಂಡ್ ಲೆಗ್ ಹಿಂಗಂದ್ರೆ ಏನಂದ್ರ ವೆರಿ ಎಕ್ಸ್ಪೆನ್ಸಿವ್. ಒಬ್ಬ ತಂದೆ ಬಹಳಷ್ಟು ಹೀ ಎಕ್ಸ್ಪೆನ್ಸ್ ಆಗಿ ತನ್ನ ಮಗಳ ಮದುವೆ ಮಾಡಿರ್ತಾನ. ಕೈ ಕಾಲು ಹೋಗ್ಲಿ, ನನ್ನ ಮಗಳ ಮದುವೆ ಮಾಡೇ ಮಾಡ್ತಾನಂತನವ. ದಟ್ ಈಸ್ ಕಾಸ್ಟ್ ಆರ್ಮ್ ಅಂಡ್ ಲೆಗ್. ಓಕೆ, ಎಸ್, ವೆರಿ ಎಕ್ಸ್ಪೆನ್ಸಿವ್. ಎಕ್ಸ್ಪೆನ್ಸಿವ್ ಇಸ್ ವೆರಿ ಓಕೆ. ಎಕ್ಸ್ಪೆನ್ಸಿವ್ ಅಂದ್ರೆ ಏನು? ಬಹಳಷ್ಟು ತುಟ್ಟಿ ಆಗಿರೋದು, ಬಹಳಷ್ಟು ಖರ್ಚಾಗೋದು. ನೆಕ್ಸ್ಟ್, ಅಂಡರ್ ದ ವೆದರ್, ಫೀಲಿಂಗ್ ಸಿಕ್ ಆರ್ ನಾಟ್ ವೆಲ್, ಅಥವಾ ಇಲ್ಲ ಅಂತಕ್ಕಂಥದ್ದು ಬರ್ತದೆ. ಅನಾರೋಗ್ಯ. ಅಂಡರ್ ದ ವೆದರ್ ಈಸ್ ಅನಾರೋಗ್ಯ. ಎಸ್, ಇವೆರಡನ್ನ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಅದೇ ರೀತಿಯಾಗಿ ಟು ಬ್ಲೋ ಒನ್ಸ್ ಟ್ರಂಪೆಟ್. ಟು ಬ್ಲೋ ಒನ್ಸ್ ಟ್ರಂಪೆಟ್ ಅಂದ್ರೆ ಏನು ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಓಕೆ, ಎಸ್. ಅದೇ ರೀತಿಯಾಗಿ ದ ಲಾಸ್ಟ್ ಸ್ಟ್ರಾ ಅಂದ್ರೆ ಏನು? ಫೈನಲ್ ಪ್ರಾಬ್ಲಮ್ ಇನ್ ಅ ಸೀರೀಸ್ ಆಫ್ ಪ್ರಾಬ್ಲಮ್ಸ್ ದಟ್ ಮೇಕ್ಸ್ ಯು ಸಿಚುವೇಶನ್ ಇಂಟಾಲರೇಬಲ್. ಓಕೆ, ಏನಾಗಿರ್ತದ ಲಾಸ್ಟ್ ಸ್ಟ್ರಾ ಅಂದ್ರೆ ಏನಂದ್ರ, ಇಲ್ಲಿ ನೋಡ್ರಿ, ನಿಮಗೆ ಕಂಟಿನ್ಯೂಸ್ ಆಗಿ ಪ್ರಾಬ್ಲಮ್ ಬರ್ಸತಾವ. ಕಂಟಿನ್ಯೂಸ್ ಆಗಿ ಪ್ರಾಬ್ಲಮ್ ಬರ್ತಾವ. ಇದ ಲಾಸ್ಟ್ ಪ್ರಾಬ್ಲಮ್ ಇರ್ತೈತಿ. ಬಟ್ ಅದ್ ನಿಮ್ಗೆ ಏನ್ ಮಾಡ್ತೈತಿ? ತಡ್ಕೊಳ್ಳ ಆಗದಷ್ಟು ಏನ್ ಮಾಡ್ತೈತಿ? ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಇಂಟಾಲರೇಬಲ್ ಸಿಚುವೇಶನ್, ಇಂಟಾಲರೆಂಟ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ತಡ್ಕೊಳ್ಳಿಕ್ಕೆ ಆಗಂಗಿಲ್ಲ ಅಂತ ಒಂದು ಸಿಚುವೇಶನ್ ಅನ್ನ ಅದ್ ಏನ್ ಮಾಡ್ತೈತಿ? ನಿಮಗೆ ಕ್ರಿಯೇಟ್ ಮಾಡ್ತೈತಿ. ಅದಕ್ಕೋಸ್ಕರ ಅದಕ್ಕೆ ಏನಂತ ಕರಿತೇವ? ದ ಲಾಸ್ಟ್ ಸ್ಟ್ರಾ ಅಂತಕ್ಕಂಥದ್ದು ಕರಿತೇವೆ. ದಿಸ್ ಇಸ್ ಇಂಪಾರ್ಟೆಂಟ್, ದಿಸ್ ಈಸ್ ಇಂಪಾರ್ಟೆಂಟ್, ದಿಸ್ ಈಸ್ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಎಸ್, ಓಕೆ. ನೆಕ್ಸ್ಟ್ ನೋಡಿ, ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂದ್ರೆ ಏನು? ಟು ವರ್ಕ್ ಲೇಟ್ ಇನ್ ಟು ನೈಟ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಲಾಸ್ಟ್ ಟೈಮು SSC GD ಆಗಿರ್ತಕ್ಕಂಥ ಕ್ವಶನ್ ಒಂದ್ಸಲ MTS ಒಂದು 2 ಸಲ ಆಗೈತಿ. CHSLಗೂ ಈ ಕ್ವಶನ್ ಆಗೈತಿ. CGL ಲೆವೆಲ್ ಮಟನು ಈ ಕ್ವಶನ್ ಏನಾಗಿ ಬಂದೈತಿ? ಹೋಗಿ ಬಂದೈತಿ. ಟು ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂತಕ್ಕಂಥದ್ದು ಲಾಸ್ಟ್ ಬಹಳಷ್ಟು ಹೊತ್ತಿನವರೆಗೆ ಕೆಲಸ ಮಾಡೋದನ್ನ ಏನಾಕೈತಿ? ಎಸ್, ಟು ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂತಕ್ಕಂಥದ್ದು ಆಕೈತಿ. ನೋಡ್ರಿ, ಕೆಲವೊಂದು ಸಲ ಏನಾಕೈತಿ? ಇವುಗಳನ್ನ ಡೈರೆಕ್ಟ್ ಆಗಿ ಕೊಡ್ತಾನ. ಕೆಲವೊಂದಷ್ಟು ಸಲ ಸೆಂಟೆನ್ಸ್ ಕೊಟ್ಟು ಅಂಡರ್ಲೈನ್ ಮಾಡ್ತಾನ. ಓಕೆ, ಒಂದು ಸಲ ಡೈರೆಕ್ಟ್ ಆಗಿ ಕ್ವಶನ್ ಅನ್ನ ಕೇಳ್ತಾನ. ಕೆಲವೊಂದು ಸಲ ಏನ್ ಮಾಡ್ತಾನ? ಅಂಡರ್ಲೈನ್ ಮಾಡಿ ಕ್ವಶನ್ಸ್ ಗಳನ್ನ ಕೇಳ್ತಾನ. ಹಿಂಗ್ ಅಂಡರ್ಲೈನ್ ಮಾಡಿ ಮತ್ತು ಡೈರೆಕ್ಟ್ ಯಾವ ರೀತಿ ಕ್ವಶನ್ಸ್ ಕೇಳ್ತಾನ ಎಲ್ಲವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಎಲ್ಲದಕ್ಕೆ ಕರೆಕ್ಟ್ ಆಗಿ ಆನ್ಸರ್ನ ನೀವು ಏನ್ ಮಾಡ್ಬೇಕು? ಕೊಡಬೇಕು. ಅಂದಾಗ ಮಾತ್ರ ಏನಾಕೈತಿ? ಆನ್ಸರ್ ಕರೆಕ್ಟ್ ಆಗ್ತಾವ. ಓಕೆ, ಎಸ್. ವಾಟ್ ಈಸ್ ಓಲ್ಪಿನ ಶೀಪ್ ಕ್ಲೋದಿಂಗ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಲ್ಪಿನ ಶೀಪ್ ಕ್ಲೋದಿಂಗ್ ಅಂತಕ್ಕಂಥದ್ದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ, ಏನ್ ಬರ್ತದ? ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಓಕೆ, ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್ ಅಂದ್ರೆ ಏನ್ ನೋಡ್ರಿ? ಸ್ಟಾರ್ಟ್ ಓವರ್ ಬಿಕಾಸ್ ಪ್ರಿವಿಯಸ್ ಅಟೆಂಪ್ಟ್ ವಾಸ್ ಫೇಲ್. ಲಾಸ್ಟ್ ಅಟೆಂಪ್ಟ್ ಏನಾಗಿತ್ತು? ಒಂದು ಫೇಲ್ ಆಗೈತಿ. ಅದಕ್ಕೋಸ್ಕರ ಏನ್ ಮಾಡತಾನ? ಮತ್ ಒಂದನೇದಿಂದ ಸ್ಟಾರ್ಟ್ ಮಾಡ್ತಾನ. ಬ್ಯಾಕ್ ಟು ದ ಡ್ರಾಯಿಂಗ್ ಬೋರ್ಡ್. ಮತ್ ಒಂದೇ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ. ಮತ್ ಅಲ್ಲಿಂದ ಹೊಸ ಪ್ರಯತ್ನವನ್ನ ಸ್ಟಾರ್ಟ್ ಮಾಡುದು. ಎಸ್, ಈಗ ಈ ತರನಾಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ನೋಡಿದ್ರಿ. ಓಕೆ, ಇದರ ಅರ್ಥ ಏನಾಕೈತಿ? ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಗೆಟ್ ಡೌನ್ ಟು ದ ಬಿಸ್ನೆಸ್ ಅಂತಕ್ಕಂಥದ್ದು ಏನಾಗ್ತದೆ, ಇದ್ರ ಮೀನಿಂಗ್ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ನಾ 25 ಹೇಳೇನಂದ್ರೆ 25 ಡಿಸ್ಕಸ್ ಮಾಡಂಗಿಲ್ಲ. ಐ ವಿಲ್ ಡಿಸ್ಕಸ್ ಮೋರ್ ದನ್ 50. ಡೋಂಟ್ ವರಿ. ಎಸ್, ಅದೇ ರೀತಿಯಾಗಿ ಟು ಬ್ರೇಕ್ ದ ಐಸ್ ಅಂತಕ್ಕಂಥದ್ದನ್ನ ಕೇಳ್ಯಾರ. ಹಿಂಗಂದ್ರೆ ಏನ್ ನೋಡ್ರಿ? ಟು ಬ್ರೇಕ್ ದ ಐಸ್ ಅಂದ್ರ ಟು ಡೂ ಆರ್ ಸೇ ಸಮಥಿಂಗ್ ಟು ಮೇಕ್ ಪೀಪಲ್ ಫೀಲ್ ಮೋರ್ ರಿಲ್ಯಾಕ್ಸ್ಡ್ ಅಂಡ್ ಸೋಷಿಯಲ್ ಸೆಟ್ಟಿಂಗ್. ಓಕೆ, ಬ್ರೇಕ್ ದ ಐಸ್ ಅಂದ್ರೆ ಏನ್ರಿ? ಸ್ಟಾರ್ಟ್ ಕನ್ವರ್ಸೇಷನ್ ಅಂತ ಹೇಳ್ತೀವಿ. ಇದ್ರದ್ದು ಇನ್ನೊಂದು ಅರ್ಥ ಏನಾಗ್ತದೆ ಅಂದ್ರೆ ಸ್ಟಾರ್ಟ್ ಕಮ್ಯುನಿಕೇಶನ್ ಅಥವಾ ಕನ್ವರ್ಸೇಷನ್ ಅಂತಕ್ಕಂಥದ್ದು. ಕನ್ವರ್ಸೇಷನ್, ಸ್ಟಾರ್ಟ್ ಕನ್ವರ್ಸೇಷನ್ ಆರ್ ಕಮ್ಯುನಿಕೇಶನ್. ಕಮ್ಯುನಿಕೇಶನ್ ಅನ್ನ ಏನ್ ಮಾಡ್ತೀರಿ? ನೀವು ಸ್ಟಾರ್ಟ್ ಮಾಡ್ತೀರಿ ಅಂದಾಗ ಏನಾಗ್ತದ? ಬ್ರೇಕ್ ದ ಐಸ್ ಅಂತಕ್ಕಂಥದ್ದನ್ನ ಆಗ್ತದೆ. ನೆಕ್ಸ್ಟ್ ನೋಡ್ರಿ, ಕ್ರೈ ಓವರ್ ಸ್ಪಿಲ್ಟ್ ಮಿಲ್ಕ್. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎಸ್,
ಎಸ್ ಇದು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡ್ರಿ ಹೆಂಗದ. ಎಸ್ ಕ್ರೈ ಓವರ್ ಸ್ಪಿಲ್ಟ್ ಮಿಲ್ಕ್ ಅಂದ್ರೆ ಏನು? ಈಗ ಒಂದು ಒಲಿ ಮೇಲೆ ಹಾಲು ಇಡ್ತೀರಿ, ಹಾಲು ಚೆಲ್ಲಿ ಹೋಗ್ತೈತಿ, ಚೆಲ್ಲಿದ್ದ ಹಾಲು ಬಗ್ಗೆ ಚಿಂತೆ ಮಾಡ್ರೆ ಏನ್ರ ಹೊಳ್ಳಿ ಬರ್ತೈತನ? ಬರಕ್ ಸಾಧ್ಯ ಇಲ್ಲ. ಎಸ್ ಇದರ ಮೀನಿಂಗು ಕೂಡ ಇದೆ. ಬರ್ರಿ ನೋಡೋಣ. ಟು ಕಂಪ್ಲೇನ್ ಅಬೌಟ್ ಸಮಥಿಂಗ್ ದಟ್ ಹ್ಯಾಸ್ ಆಲ್ರೆಡಿ ಹ್ಯಾಪನ್ಡ್ ಕೆನಾಟ್ ಬಿ ಚೇಂಜ್ಡ್. ಮತ್ತೆ ಮರಳಿ ಬರುವುದಿಲ್ಲ. ಓಕೆ, ನಥಿಂಗ್ ಕಮ್ ಬ್ಯಾಕ್, ಸಾರಿ ನಥಿಂಗ್ ಕಮ್ಸ್ ಬ್ಯಾಕ್. ಓಕೆ, ಅದು ಮರಳಿ ಬರುವುದಿಲ್ಲ ಅಂದ್ಮೇಲೆ ಅದ್ರ ಬಗ್ಗೆ ಚಿಂತೆ ಮಾಡಿದರೆ ಏನು ಫಲ? ಓಕೆ, ಮರಳಿ ಬಾರದ ವ್ಯಕ್ತಿಗೆ ಚಿಂತಿಸಿ ಫಲವಿಲ್ಲ ಸರ್ವಜ್ಞ. ಓಕೆ, ಏನು ಚಿಂತಿಸಿ ಫಲಾನ ಇಲ್ಲ. ಹೌದಾ? ಏನ್ ಚಿಂತೆ ಮಾಡ್ತೀರಿ ನೀವು? ಹೌದಾ? ಆಗಿ ಹೋಗೈತಿ, ಟ್ರೈನ್ ಹೋಗಿದ್ರಿ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋತೀರಿ, ಟಿಕೆಟ್ ತಗೊಂಡ್ಮೇಲೆ ಟ್ರೈನ್ ಮಿಸ್ ಆದ್ಮೇಲೆ ಹೊಳ್ಳಿ ಬರ್ತೈತಿ ನಿಮ್ ಸಂಬಂಧದ? ಬರಕ್ ಸಾಧ್ಯ ಇಲ್ಲ. ಒನ್ಸ್ ಲಾಸ್ಟ್ ಆಲ್ವೇಸ್ ಲಾಸ್ಟ್ ಫಾರ್ ಎವರ್. ನೆಕ್ಸ್ಟ್, ಎವ್ರಿ ಕ್ಲೌಡ್ ಹ್ಯಾಸ್ ಸಿಲ್ವರ್ ಲೈನಿಂಗ್. ಏನಿರ್ಬೋದು ಹೇಳಿ ನೋಡೋಣ. ಎವ್ರಿ ಕ್ಲೌಡ್ ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದು, ವೆರಿ ವೆರಿ ಇಂಪಾರ್ಟೆಂಟ್ ಅಂತ ತಗೊಳ್ರಿ. ಎವ್ರಿ ಡಿಫಿಕಲ್ಟ್ ಆರ್ ಸ್ಯಾಡ್ ಸಿಚುವೇಶನ್ ಹ್ಯಾಸ್ ಕಂಫರ್ಟಿಂಗ್ ಮೋರ್ ಹೋಪ್ಫುಲ್ ಎಸ್ಪೆಕ್ಟ್. ಓಕೆ, ಯಾವಾಗಿರ್ತಕ್ಕಂಥ ಒಂದು ಕೆಟ್ಟ ಸಿಚುವೇಶನ್ ಒಳಗ ಒಂದು ಒಳ್ಳೇದು ಏನಾದ್ರು ಆಗೇ ಆಗ್ತದ. ಬಹಳಷ್ಟು ಕೆಟ್ಟ ಸಿಚುವೇಶನ್ ಒಳಗ ಒಂದು ಒಳ್ಳೇದು ಏನಾಕೈತ್ರಿ? ಆಗೇ ಆಗ್ತದ. ಏನಾದ್ರೂ ಒಳ್ಳೇದಾಕೈತಿ ಅಂತಕ್ಕಂಥದ್ದು ಇದರ ಮೀನಿಂಗ್ ಆಗ್ತದ. ಓಕೆ, ಇದರ ಮೀನಿಂಗ್ ಆಗ್ತದ. ಇಲ್ಲಿ ಹೆಂಗಿರ್ತಾವ ಅಂದ್ರ ನೀವು ಇನ್ನರ್ ಮೀನಿಂಗ್ ಅನ್ನ ತಗೊಳ್ಬೇಕಾಗ್ತದ. ಏನ್ರಿ ಇನ್ನರ್ ಮೀನಿಂಗ್? ಇವ್ ಹೆಂಗಿರ್ತಾವ ಅಂದ್ರ ಆಲ್ವೇಸ್ ಆಲ್ ದೀಸ್ ಆರ್ ಗೋಯಿಂಗ್ ವಿತ್ ದ ಮಾರಲ್ಸ್ ಅಂಡ್ ಎಥಿಕ್ಸ್ ಆಫ್ ಲೈಫ್. ಮಾರಲ್ಸ್ ಮತ್ತೆ ಏನಿರ್ತಾವ? ಎಥಿಕ್ಸ್ ಆಫ್ ಅವರ್ ಲೈಫ್. ನಮ್ಮ ಜೀವನದ ಮಾರಲ್ಸ್ ಮತ್ತು ಎಥಿಕ್ಸ್ಗಳ ಮೇಲೆ ಏನಾಗಿರ್ತಾವ? ಅವಲಂಬಿತವಾಗಿರ್ತಾವ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು? ಇವುಗಳನ್ನ ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ವಿದ್ಯಾರ್ಥಿ. ಎಸ್, ಅಂಡರ್ಸ್ಟ್ಯಾಂಡ್ ಆಗಕತ್ತೈತ್ಲ? ಸಂಗೀತ ನೋಡ್ಬರಿ. ನೆಕ್ಸ್ಟ್ ಏನೈತಿ ನೋಡ್ರಿ, ಅ ಬೋಲ್ಟ್ ಫ್ರಮ್ ದ ಬ್ಲೂ ಅಂತಕ್ಕಂಥದ್ದು ಐತಿ. ಏನೈತ್ರಿ? ಅ ಬೋಲ್ಟ್ ಫ್ರಮ್ ದ ಬ್ಲೂ. ಹಂಗಂದ್ರೆ ಏನು? ಅ ಕಂಪ್ಲೀಟ್ ಸರ್ಪ್ರೈಸ್ ಆರ್ ಸಮಥಿಂಗ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥದ್ದು, ಯಾರಿಗೂ ಗೊತ್ತಿಲ್ತಕ್ಕಂಥ ಒಂದು ಸರ್ಪ್ರೈಸ್ ಸಿಕ್ಕಿತ್ತಂದ್ರ ಅದಕ್ಕೆ ಏನಂತ ಕರಿತೀರಿ? ಅ ಬೋಲ್ಟ್ ಫ್ರಮ್ ದ ಬ್ಲೂ. ಯಾರಿಗೂ ಗೊತ್ತಿರಂಗಿಲ್ಲ, ಹೇಳಿ ಕೇಳಿ ಪ್ರೀ ಪ್ಲಾನ್ ಇರಂಗಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ಹೌದಾ? ಇಲ್ಲಿ ನೀವು ಎವುಗಳನ್ನ ಬಹಳ ನೋಡ್ಬೇಕಂದ್ರ ವಾಟ್ ಈಸ್ ಅಕ್ಸೆಪ್ಟ್ ಅಂತ ನೋಡ್ಬೇಕು, ವಾಟ್ ಈಸ್ ಎಕ್ಸ್ಪೆಕ್ಟ್ ಅಂತ ನೋಡ್ಬೇಕು, ವಾಟ್ ಈಸ್ ಎಕ್ಸ್ಪೆಕ್ಟ್ ಅಂತ ನೋಡ್ಬೇಕು. ಎಕ್ಸೆಪ್ಟ್ ಅಂದ್ರೆ ಏನು? ಎಕ್ಸ್ಪೆಕ್ಟ್ ಅಂದ್ರೆ ಏನು? ಅಸೆಪ್ಟ್ ಅಂದ್ರೆ ಏನು? ಅಕ್ಸೆಪ್ಟಿಂಗ್ ಈ ತರನಾಗಿರ್ತಕ್ಕಂಥವನ್ನ ಏನ್ ಮಾಡ್ಬೇಕು? ನೀವು ನೋಡ್ಕೊಳ್ಬೇಕು. ನೆಕ್ಸ್ಟ್, ಇನ್ ದ ನಿಕ್ ಆಫ್ ಟೈಮ್ ಅಂದ್ರೆ ಏನ್ರಿ? ಲಾಸ್ಟ್ ಪಾಸಿಬಲ್ ಮೂಮೆಂಟ್ ಅಂದಂಗ. ಓಕೆ, ಇದಕ್ಕೆ ಮಟ್ಟ ಇನ್ನೊಂದು ಕರಿತೀವಿ ಏನಂದ್ರ ಎಟ್ ದ 11th hour ಅಂತ ಕರಿತೀವಿ. 11th hour ಅಂತಕ್ಕಂಥದನ್ನ ಕರಿತೀವಿ. ಓಕೆ, ಇದಕ್ಕೆ ಒಂದು ಯಾವ್ದು ಮ್ಯಾಚ್ ಆಕೈತಿ ಹೇಳಿ ನೋಡ್ರಿ. 2 goals ವಿತ್ 1 ಹಾರ್ಡ್ ವರ್ಕ್. 2 ಗೋಲ್ಗಳನ್ನ ಅಚೀವ್ ಮಾಡ್ತೀರಿ, ಒಂದ ಸಲ ಹಾರ್ಡ್ ವರ್ಕ್ ಮಾಡಿರ್ತೀರಿ. ಯಾವುದು ಅದಕ್ಕೆ ಮ್ಯಾಚ್ ಆಕೈತಿ? ಇಡಿಯಮ್ಸ್ ಅಂಡ್ ಫ್ರೇಸಸ್ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಎಸ್, ಕಮೆಂಟ್ ಸೆಕ್ಷನ್ ಒಳಗೆ ಮಾಡ್ಲೇಬೇಕು. ನಿಮ್ ಕಮೆಂಟ್ಗೋಸ್ಕರ ಏನ್ ಮಾಡ್ತಿರ್ತೀನಿ? ನಾವು ವೇಟ್ ಮಾಡ್ತಿರ್ತೀನಿ. ಹೌದಾ? ಕೆಲವೊಂದಿಷ್ಟು ಈಗೀಗ ಕಮೆಂಟ್ ಸೆಕ್ಷನ್ಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ನನ್ನ ಕಡೆಯಿಂದ, ಸಾರಿ. ಇನ್ನು ಮುಂದೆ ಅದೇ ಯಾವ ರೀತಿ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್. ವಾಟ್ ಈಸ್ ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಂತಕ್ಕಂಥದ್ದನ್ನ ನೋಡೋಣ. ಓಕೆ, ನೋಡ್ರಿ, ಆಕ್ಸಿಡೆಂಟಲಿ ರಿವೀಲ್ ಅ ಸೀಕ್ರೆಟ್. ಓಕೆ, ಬೇಕಂತ ಅಲ್ಲ, ಹಂಗ ಏನೋ ಮಾಡಕ್ ಹೋಗಿ ಸೀಕ್ರೆಟ್ ಅನ್ನ ರಿವೀಲ್ ಮಾಡಿಬಿಡ್ತೀರಿ. ಓಕೆ, ಎಸ್, ಹಂಗಿತ್ತಂದ್ರೆ ನೀವು ಒಂದು ಆನ್ಸರ್ ಮಾಡ್ಬೇಕು ನಂಗೆ. ವಾಟ್ ಈಸ್ ಕ್ವೀರ್ ದ ಪಿಚ್? ಕ್ವೀರ್ ದ ಪಿಚ್ ಅಂದ್ರೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ವಾಟ್ ಈಸ್ ಕ್ವೀರ್ ದ ಪಿಚ್ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಂದ್ರೆ ಟು ಆಕ್ಸಿಡೆಂಟಲಿ ರಿವೀಲ್ ಅ ಸೀಕ್ರೆಟ್. ಏನ್ ಮಾಡ್ಬಿಡ್ತೀರಿ? ಸೀಕ್ರೆಟ್ ಅನ್ನ ಆಕ್ಸಿಡೆಂಟಲಿ ಹೇಳ್ಬಿಡ್ತೀರಿ. ಏನೋ ಒಂದು ಹೇಳಕ್ ಹೋಗಿರ್ತೀರಿ, ಸೀಕ್ರೆಟ್ ಅನ್ನ ಬಾಯಿ ಬಿಟ್ಟು ಹೇಳ್ಬಿಡ್ತೀರಿ. ದಟ್ ಈಸ್ ರಿವೀಲ್ ದ ಸೀಕ್ರೆಟ್ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ಬರಿ, ವಾಟ್ ಈಸ್ ಸ್ಪಿಲ್ ದ ಬೀನ್ಸ್? ಸ್ಪಿಲ್ ದ ಬೀನ್ಸ್ ಅಂದ್ರೂ ಕೂಡ ಅದ. ಇಟ್ ಈಸ್ ಟು ಗಿವ್ ಅವೇ ಅ ಸೀಕ್ರೆಟ್ ಆರ್ ಪ್ರೈವೇಟ್ ಇನ್ಫಾರ್ಮೇಶನ್. ಇದು ಬಿಟ್ಟು ಕೊಡು. ಇದು ಸ್ಪಿಲ್ ದ ಬೀನ್ಸ್ ಅಂದ್ರೆ ನೀವು ಒಂದೊಂದು ಸೀಕ್ರೆಟ್ ಅನ್ನ ಏನ್ ಮಾಡೋದು? ಬಿಚ್ಚಿಡುದು. ಬಟ್ ಅದು ಒಳ್ಳೇದೈತ್ಲ, ಅದು ಆಕ್ಸಿಡೆಂಟಲಿ ಏನಾಗ್ತದ? ಒಂದು ಸೀಕ್ರೆಟ್ ಏನಾಗ್ತದ? ಹೊರಗೆ ಹೋಗ್ತದೆ. ಎಸ್, ಈ ಅಂಡರ್ಸ್ಟ್ಯಾಂಡ್ ಆಗಿ ಸ್ಪಿಲ್ ದ ಬೀನ್ಸ್ ಮತ್ತು ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ರಿ. ನೆಕ್ಸ್ಟ್, ಥ್ರೋ ಥಿಕ್ ಅಂಡ್ ಥಿನ್ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಎಸ್, ಇದು ನೋಡ್ರಿ ಯಾವ ರೀತಿ ಕೇಳ್ಯಾರಂದ್ರ ಇಲ್ಲಿ ಏನಾಗ್ತೈತಿ? ಟು ಸ್ಟೇ ಟುಗೆದರ್, ಜೋಡಿಯಾಗಿರುವುದು. ಓಕೆ, ಜೋಡಿ ಆಗಿರುವುದು. ಓಕೆ, ಇದರ ಆನ್ಸರ್ ಏನಾಕೈತನ ಕಮೆಂಟ್ ಮಾಡ್ರಿ. ಟು ಪೀಸ್ ಇನ್ ಅ ಪೋಡ್. ಓಕೆ, ಇದರ ಆನ್ಸರ್ನ ಕಮೆಂಟ್ ಮಾಡ್ರಿ.
ಟು ಸ್ಟೇ ಟುಗೆದರ್ ಆರ್ ಸಪೋರ್ಟ್ ಸಮ್ವನ್ ಥ್ರೂ ಅ ಸರ್ಕಮ್ಸ್ಟಾನ್ಸಸ್ ನೋ ಮ್ಯಾಟರ್ ಹೌ ಡಿಫಿಕಲ್ಟ್. ಓಕೆ, ಇದರ ಅರ್ಥ ಈಸಿಯಾಗಿ ಹೇಳ್ತೀನಿ ಕೇಳ್ರಿ. ಯಾವುದೋ ಒಂದು ಕೆಟ್ಟ ಸಮಯ ಇರಲಿ, ಚಲೋ ಸಮಯ ಇರಲಿ, ನಿಮ್ಮ ಗೆಳೆಯ ನಿಮ್ ಜೊತೆ ಅದಾನಂದ್ರೆ ಥ್ರೋ ಥಿಕ್ ಆ್ಯಂಡ್ ಥಿನ್ ಅಂತಕ್ಕಂಥದ್ದು ಅಲ್ಲಿ ನೀವು ಬಳಸಬಹುದು. ಓಕೆ, ಗುಡ್ ಅಂಡ್ ಬ್ಯಾಡ್ ಟೈಮ್ಸ್ ಅಂತಕ್ಕಂಥದ್ದು, ಸ್ಟೇ ಟುಗೆದರ್ ವಿತ್ ಗುಡ್ ಬ್ಯಾಡ್ ಟೈಮ್ಸ್, ಸ್ಟೇ ಟುಗೆದರ್, ಸ್ಟೇ ಫಾರ್ ಎವರ್ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ ಇಲ್ಲಿ ನೋಡ್ತೀವಿ. ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಇವ್ರು ಇಡಿಯಮ್ಸ್ ಅಂಡ್ ಫ್ರೇಸಸ್ ರೀ. ಎಕ್ಸಾಮ್ಗಳಿಗೆ ಆಗಿದಾವ ಅಂದ್ಮೇಲೆ ನಾವು ನಿಮ್ಗೆ ಏನ್ ಮಾಡತ್ತೀನಿ, ನಿಮ್ ಜೊತೆಗೆ ಡಿಸ್ಕಸ್ ಮಾಡಕತ್ತೀನಿ. ಎಕ್ಸಾಮ್ ಆಗಿದಾವ, ಆಗೇ ಆಗ್ತಾವ, ನೋ ವರೀಸ್, ಆಗ್ಲೇಬೇಕು. ಎಸ್, ನಾವ್ ಹೇಳಿದ್ಮೇಲೆ ಆಗಾಕ ಬೇಕು. ಎಸ್, ಓಕೆ, ಬರ್ರಿ ನೋಡೋಣ. ಟು ಟರ್ನ್ ಅ ಡೀಪ್ ಇಯರ್. ಓಕೆ, ಟರ್ನ್ ಅ ಡೆಪ್ ಇಯರ್ ಅಂದ್ರೆ ಏನು? ಹಂಗ ಒಂದು ಕಿವಿಯನ್ನ ಹಿಂಗ ಕಿವಿ ಕೊಟ್ಟು ಕೇಳೋದು. ಓಕೆ, ಟು ಇಗ್ನೋರ್ ವಾಟ್ ಸಮ್ವನ್ ಸೇಸ್. ನೋಡ್ರಿ, ಟರ್ನ್ ಅ ಡೆಪ್ ಇಯರ್ ಅಂದ್ರೆ ಸಾರಿ, ಒಬ್ಬರದ್ದು ಮಾತು ಕೇಳಿಸ್ಕೊಳ್ಳೋದು ಬೇರೆ, ಇಟ್ಸ್ ಅ ಟರ್ನ್ ಅ ಡೆಪ್ ಇಯರ್ ಅಂತಕ್ಕಂಥದ್ದು ಬೇರೆ ಬರ್ತದೆ. ಇದೇನು ಬರ್ತದೆ ಹೇಳಿ ನೋಡೋಣ. ಇದ್ರೊಳಗ ಐದ್ ಬಗ್ಗೆ ಬರ್ತದೆ. ಟರ್ನ್ ಅ ಬ್ಲೈಂಡ್ ಐ. ಬ್ಲೈಂಡ್ ಐ ಅಂದ್ರ ಏನು ಅಂತಕ್ಕಂಥದನ್ನ ಹೇಳ್ರಿ. ಅದೇ ರೀತಿಯಾಗಿ ಟರ್ನ್ ಅ ಡೆಪ್ ಇಯರ್ ಅಂದ್ರೆ ಯಾರೋ ಒಂದು ಹೇಳ್ತಿರ್ತಾರ, ಕಿವಿ ಮುಚ್ಕೊಂಡು ಹೋಗ್ಬಿಡು. ಕಿವುಡ್ರ ಗತೆ ಇರೋದ್ರಿ, ಕಿವುಡರ ಗತೆ ಇರುವುದು, ಕೇಳಿಸ್ತಾರ ಗತೆ ಇರುವುದು. ಮೀನ್ಸ್ ಇಟ್ಸ್ ಇಗ್ನೋರ್ ಸಮ್ವನ್ ಸೇಸ್. ಅವ್ರು ಬೇಕಾದ ಓದರ್ಲಿ, ಬೇಕಾದ ಮಾತಾಡ್ಲಿ, ಬೇಕಾದ ಓದಿರ್ಲಿ, ಬೇಕಾದ ಮಾಡ್ಕೊಳ್ಳಿ ಅವರ. ನೀವು ನಿಮ್ಮ ಪಾಡಿಗೆ ಕೇಳಿಸಿದ್ರು ಕೇಳಿಸ್ತಾರ ಗತೆ ಇಗ್ನೋರ್ ಮಾಡಿ ಬಿಡುದು ಕನ ಏನಂತ ಹೇಳ್ತೀರಿ, ಟು ಟರ್ನ್ ಅ ಡೆಪ್ ಇಯರ್ ಅಂತಕ್ಕಂಥದ್ದನ್ನ ಹೇಳ್ತೀರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಅ ಸ್ಟೋನ್ಸ್ ಥ್ರೋ. ಕಲ್ಲ ಒಗೆಯೋದ್ರೊಳಗ ಸಿಕ್ಕ ಬಿಡ್ತೈತಿ. ಓಕೆ, ನೋಡ್ರಿ ಇಲ್ಲಿ ಅ ವೆರಿ ಶಾರ್ಟ್ ಡಿಸ್ಟೆನ್ಸ್. ಓಕೆ, ಸ್ಟೋನ್ಸ್ ಥ್ರೋ. ಇಲ್ಲಿ ಕಲ್ಲು ಹೋಗ್ರ ಕುಂಡಿರ್ತೈತಿ, ಅದಕ್ಕೆ ಏನ ಕಲ್ಲು ಹೋಗ್ರ ಕುಂದಿರ್ತಿತ್ತು, ಅಷ್ಟೊಳಗ ಒಂದು ರ್ಯಾಬಿಟ್ ಓಡಿ ಹೋಗಿಬಿಡ್ತು ಅಂತ ಹೇಳ್ತೀರಿ. ಅಂದ್ರೆ ವೆರಿ ಶಾರ್ಟ್ ಡಿಸ್ಟೆನ್ಸ್ ಇತ್ತು, ಅಟ್ರೊಳಗ ತಪ್ಪಿಬಿಡ್ತು. ಓಕೆ, SSC-GD ಇಸ್ ನಾಟ್ ಅ ಸ್ಟೋನ್ಸ್ ಥ್ರೋ ಫಾರ್ ಎವ್ರಿ ಒನ್. ಓಕೆ, ಎಲ್ಲರಿಗೂ ಕಲ್ಲು ಹೋಗೋದ್ರೆ ಸಿಗುವಂಥದ್ದಲ್ಲ, ನಿಮ್ಮ ಕೈಗೆ ನಿಲ್ಕುವಂಥದ್ದಲ್ಲ. ಅದಕ್ಕೆ ಸ್ಟಡಿ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಪರಿಶ್ರಮ ಪಡಬೇಕು. ದಟ್ ಇಸ್ ನಾಟ್ ಅ ಸ್ಟೋನ್ಸ್ ಥ್ರೋ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬಂದಾಗ ಬಹಳಷ್ಟು ಜೋಪಾನತನದಿಂದ ಏನ್ ಮಾಡ್ಬೇಕಾ, ಸ್ಟಡಿ ಮಾಡಬೇಕು. ಓಕೆ, ಇನ್ನೊಂದು ಪಿಗ್ಸ್ ಬಗ್ಗೆ ಹೇಳಿನಿ ನಿಮಗೆ. ಪಿಗ್ಸ್ ಬಗ್ಗೆ ಹೇಳಿನಿ, ಇದು ಬಹಳ ಸಲ ಕೇಳಾರ. ವೆನ್ ಪಿಗ್ಸ್ ಫ್ಲೈ, ವೆನ್ ಪಿಗ್ಸ್ ಫ್ಲೈ ಅಂತಕ್ಕಂಥ ಬಹಳಷ್ಟು ಸಲ ಕೇಳ್ಯಾನ. ಓಕೆ, ಕೂಲ್ ಆಸ್ ಅ ಕುಕುಂಬರ್ ಅಂತ ಕೇಳ್ಯಾನ. ಕೂಲ್ ಆಸ್ ಅ ಕುಕುಂಬರ್ ಅಂತ ಹೇಳ್ಯಾನ. ಓಕೆ, ಈ ತರನಾಗ ಇರ್ತಕ್ಕಂಥ ಕೇಳಿದಾಗ ನೀವು ಯಾವ ರೀತಿ ಆನ್ಸರ್ ಮಾಡ್ತೀರಿ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದ. ಆನ್ಸರ್ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಯಾವ ರೀತಿ ಆನ್ಸರ್ ಮಾಡ್ತೀರಿ ಅನ್ನೋದು ಬಹಳಷ್ಟು ಮುಖ್ಯ ಆಗ್ತದ. ಅದರ್ವೈಸ್ ನಾಟ್. ಓಕೆ, ನೆಕ್ಸ್ಟ್ ಬರೀ ಆಪಲ್ ಆಫ್ ಒನ್ಸ್ ಐ. ಇದು ಬಹಳಷ್ಟು ಇಂಪಾರ್ಟೆಂಟ್. ಆಪಲ್ಸ್ ಆಫ್ ಒನ್ ಐ. ಇನ್ನೊಂದು ನೋಡ್ರಿ, ಆಪಲ್ ಆಫ್ ಡಿಸ್ಕಾರ್ಡ್ ಅಂದ್ರೆ ಏನು ಕಮೆಂಟ್ ಮಾಡ್ರಿ ನಂಗೆ. ವಾಟ್ ಈಸ್ ಆಪಲ್ ಆಫ್ ಡಿಸ್ಕಾರ್ಡ್? ಆಪಲ್ ಆಫ್ ಡಿಸ್ಕಾರ್ಡ್ ಅಂದ್ರೆ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಬರಬೇಕು. ಎಸ್, ಇಡಿಯಮ್ಸ್ ಅಂಡ್ ಫ್ರೇಸಸ್ ನಿಮ್ಮನ್ನು ಮಾತ್ರ SSC-GD ಮುಗಿಮಟ್ಟ ಯಾರನ್ನೂ ಸಾಡ್ಲಿ ಬಿಡುದಿಲ್ಲ, ಎಲ್ಲರೂ ಸೆಲೆಕ್ಷನ್ ಆಗೇ ಆಗ್ಬೇಕು ನೀವು. ಓಕೆ, a person that someone loves very much and very proud of. ಓಕೆ, ಆಪಲ್ ಆಫ್ ಒನ್ಸ್ ಐ ಅಂದ್ರೆ ಏನು, ಬಹಳಷ್ಟು ಇಷ್ಟಪಡುವಂತ ವ್ಯಕ್ತಿ, ಬಹಳಷ್ಟು ಪ್ರೌಡ್ ಪಡುವಂತ ವ್ಯಕ್ತಿಗೆ ಏನಂತ ಕರಿತೇವ, ಆಪಲ್ ಆಫ್ ಒನ್ಸ್ ಐ. ಅವರ್ ಸಬ್ಸ್ಕ್ರೈಬರ್ಸ್ ಈಸ್ ಆಪಲ್ ಆಫ್ ಮೈ ಐ, ಒನ್ಸ್ ಐ. ಎಲ್ಲರೂ ನನಗೇನೋ ಬಹಳಷ್ಟು ಪ್ರೌಡ್ ಮೂಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟಿರೋದ್ರಿ. ಐ ಲವ್ ಯು ಸೋ ಮಚ್ ಗೈಸ್. ಓಕೆ, ಆಪಲ್ ಆಫ್ ಒನ್ಸ್ ಐ. ನೆಕ್ಸ್ಟ್ ನೋಡಿ, ಎಟ್ 11th hour ಬಂತ್ ನೋಡ್ರಿ. ಎಲ್ಲಿ ಬಂತಂದ್ರ ಹೇಳ್ತೇನೆ ನೋಡ್ರಿ, ನಿಮ್ಗೆ ಹೇಳಿ ಏನ್ ಬರ್ತದೆ ಅನ್ನೋದು. ಎಟ್ 11th hour ಇನ್ ದ ನಿಕ್ ಆಫ್ ಟೈಮ್ ಅಂತಕ್ಕಂಥದ್ದು ಬಂತು. ಅದೇ ರೀತಿಯಾಗಿ ಎಟ್ 11th hour ಅಂದ್ರೆ ಲಾಸ್ಟ್ ಪಾಸಿಬಲ್ ಮೂಮೆಂಟ್ ಇರ್ತದ. ಓಕೆ, ಹೇಳಿದ್ನಲ್ರಿ, ಲಾಸ್ಟ್ ಪಾಸಿಬಲ್ ಮೂಮೆಂಟ್ ಅಂತಕ್ಕಂಥದ್ದು ಇಲ್ಲಿ ಬಂತು. ಅದೇ ರೀತಿಯಾಗಿ ಅಲ್ಲಿ ಇತ್ತು. ಎಸ್, ಲಾಸ್ಟ್ ಇನ್ ನೋಡ್ರಿ, ಒಂದು ಗಡಿಯಾರ ಒಳಗೆ ಎಷ್ಟು ಇರ್ತಾವ, 12, 3, 6, 9. ಅಲ್ಲಿ ಇರ್ತಕ್ಕಂಥದ್ದು ಯಾವ್ದ್ರ 11 ಅನ್ನೋದು ಇಲ್ಲಿ ಬರ್ತದೆ ಅಂತ ತಿಳ್ಕೊರಿ. ಇಲ್ಲಿ ಹೋಗಾಕ ಇನ್ನ ಏನೈತ್ರಿ, 1 hour ಟೈಮ್ ಐತಿ. ಓಕೆ, ಈ 1 hour ದಾಗ ನೀವು ಪ್ರಯತ್ನ ಪಡ್ಬೋದು, ಟ್ರೈ ಮಾಡ್ಬೋದು. ಎಸ್, ಇದ ನೋಡ್ರಿ ಪಾಸಿಬಲ್ ಮೂಮೆಂಟ್, ಲಾಸ್ಟ್ ಪಾಸಿಬಲ್ ಮೂಮೆಂಟ್ ಅಂತ ಹೇಳ್ತೀವಿ. ಅದ ಒಂದು 12 ಆಗಕ್ಕೆ ಇನ್ನೊಂದು ತಾಸು ಇತ್ತು, ಇನ್ನೊಂದು ತಾಸನ್ನ ಬೇಕಾದ ಮಾಡ್ಬೋದು ಅಂತ ಗೊತ್ತೈತಿ. ದಟ್ ಈಸ್ ದ ಲಾಸ್ಟ್ ಪಾಸಿಬಲ್ ಮೂಮೆಂಟ್ ಅಂತಕ್ಕಂಥದ್ದು ಅದರ ಆನ್ಸರ್ ಆಗ್ತದ. ಓಕೆ, ಎಸ್. ಅದೇ ರೀತಿಯಾಗಿ ನೋಡ್ರಿ, ಕ್ರೊಕೊಡೈಲ್ ಟಿಯರ್ಸ್ ಅಂದ್ರೆ ಏನು, ಮೊಸಳೆ ಕಣ್ಣೀರು. ಮೊಸಳೆ ಕಣ್ಣೀರು ಯಾರು ಹಾಕ್ತಾರ್ರಿ? ನಮಗೆ ಯಾರು ಆಗಿ ಬಿಡುದಿಲ್ಲ, ಅವ್ರು ಮೊಸಳೆ ಕಣ್ಣೀರು ಹಾಕ್ತಿರ್ತಾರೆ. ಹಿಂಗ ಬರ್ತೈತಿ, ಹಂಗ ಬರ್ತೈತಿ, ಆಗಿ ಬಿಡ್ತಿ, ಏನ್ ಮಾಡು. ಎಸ್, ನೋಡ್ರಿ, ಹಿಪೋಕ್ರಿಟಿಕಲ್ ಆರ್ ಫಾಲ್ಸ್ ಟು ಸಾರೋ. ವಾಟ್ ಈಸ್ ಹಿಪೋಕ್ರಿಟಿಕಲ್? ಹೈಪೋಕ್ರಿಟಿಕಲ್ ಅಂದ್ರೆ ಏನ್ರಿ? ಹಿಪೋಕ್ರೈಟ್ ಅಂದ್ರೆ ಕಪಟ ಏನ್ರಿ, ಕಪಟ. ಕ್ರೊಕೊಡೈಲ್ ಟಿಯರ್ಸ್ ಅಂದ್ರೆ ಏನು, ಕಪಟ, ಮೊಸಳೆ ಕಣ್ಣೀರು, ಮಗರ್ ಮಚ್ಕಿ ಆಸು ಅಂತ ಹೇಳ್ತೀವಿ. ಎಸ್, ಇಟ್ಸ್ ಅ ಫಾಲ್ಸ್ ಸಾರೋ. ನಿಜವಾದ ದುಃಖ ಅಲ್ಲ, ಬರೇ ಕಣ್ಣಿ ನಿಮಗೆ ಕಾಣಿಸುವುದಕ್ಕೆ, ನಿಮಗೆ ತೋರಿಸುವುದಕ್ಕೆ ಇರ್ತಕ್ಕಂತಹ ದುಃಖ ಅದು. ಹೌದಾ, ನಿಜವಾದ ದುಃಖ ಅಲ್ಲವೇ ಅಲ್ಲ. ದಟ್ಸ್ ಅ ಫಾಲ್ಸ್ ಸಾರೋ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ, ಹೇಳ್ತೀವಿ.
ಎಸ್ ನೆಕ್ಸ್ಟ್ ನೋಡ್ರಿ ಗಿಫ್ಟ್ ಆಫ್ ಗ್ಯಾಬ್. ಇದು ಮೊನ್ನೆ ಕೇಳ್ಯಾನ ಕ್ವಶನ್, ನಾನು ಬಹಳಷ್ಟು ಸಲ ಇದನ್ನ ಮಾಡೇನಿ, ಅದನ್ನ ಡಿಸ್ಕಸ್ ಮಾಡೇನಿ. ಎಬಿಲಿಟಿ ಟು ಸ್ಪೀಕ್ ಆರ್ ಈಸಿಲಿ ಕಾನ್ಫಿಡೆಂಟ್ಲಿ ವೇಟ್ ದಟ್ ಮೇಕ್ಸ್ ಯು ಪೀಪಲ್ ವಾಂಟ್ ಲಿಸನ್ ಯು. ಓಕೆ, ಕಾನ್ಫಿಡೆಂಟ್ ಆಗಿ ಮಾತಾಡ್ತಕ್ಕಂಥದ್ದು, ಎಬಿಲಿಟಿ ಟು ಕಮ್ಯುನಿಕೇಟ್, ಮಾತನಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ವರದಾನ ಅಂತ ಹೇಳ್ತೀವಿ. ಓಕೆ, ಎಲ್ಲರಿಗೂ ಮಾತಾಡ್ಬೇಕಂದ್ರೆ ಬರಂಗಿಲ್ಲ, ಕೆಲವೊಂದಿಷ್ಟು ವರದಾನಗಳಿರ್ತಾವ, ಮಾತನಾಡ್ಲಿಕ್ಕೆ ಇರ್ತಕ್ಕಂಥ ವರದಾನ ಅಂತಕ್ಕಂಥ ಹೇಳ್ತೀವಿ. ಎಸ್, ಈ ತರನಾಗಿರ್ತಕ್ಕಂಥ ಇಡಿಯಮ್ಸ್ ಅಂಡ್ ಫ್ರೇಸಸ್ಗಳನ್ನ ನಾವೇನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. 25 ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಯಾರ್ಯಾರು ಇನ್ನ ಮಟ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಹೋಗ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಅದೇ ರೀತಿಯಾಗಿ ಏನ್ ಮಾಡ್ಬೇಕಂದ್ರ, ನೀವು ಯಾವ ರೀತಿಯಾಗಿರ್ತಕ್ಕಂಥ ನಮ್ಮ ವಾಟ್ಸಪ್ ಗ್ರೂಪ್ ಅದ, ನಮ್ದು ವಾಟ್ಸಪ್ ಗ್ರೂಪ್ ಅದ, ಈ ನಂಬರ್ಕೊಂದು ಮೆಸೇಜ್ ಹಾಕ್ರಿ, ಈ ನಂಬರ್ಕೊಂದು ಮೆಸೇಜ್ ಹಾಕ್ರಿ. ಅದೇ ರೀತಿಯಾಗಿ ನಾಗರಾಜ್ ಸುನ್ಗಾರ್ ಅಂತ ಬರ್ತದ. ಎಸ್, ಈ ನಂಬರ್ಕೊಂದು ಮೆಸೇಜ್ ಮಾಡ್ರಿ. ಏನಾದರೂ ಇನ್ಫಾರ್ಮೇಶನ್ ಇದ್ರ ಆ ಗ್ರೂಪಿಗೆ ನಿಮ್ಮನ್ನ ಆ್ಯಡ್ ಮಾಡ್ತೀವಿ. ಗ್ರೂಪ್ ಒಳಗೆ ಡೈಲಿ ಟೆಸ್ಟ್ ಇರ್ತಾವ. ಅದೇ ರೀತಿಯಾಗಿ ಗ್ರೂಪ್ ಒಳಗೆ ಏನು ಮಾಡ್ತೀವ, ವೊಕ್ಯಾಬ್ಲರಿಗನ್ನ ಕಳಿಸ್ತಿರ್ತೀನಿ. ಡೈಲಿ ಒಂದು ಟೆಸ್ಟು, ವೊಕ್ಯಾಬು, ಅದೇ ರೀತಿಯಾಗಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳ ಡಿಸ್ಕಷನ್ ಕೂಡ ಏನು ಮಾಡ್ತಿರ್ತೀವಿ, ಮಾಡ್ತಾ ಇರ್ತೀವಿ. ಎಸ್, ಅದೇ ರೀತಿಯಾಗಿ ಯಾರಾದರೂ ಜಾಯ್ನ್ ಆಗೋರಿದ್ರೆ ಈ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಅದೇ ರೀತಿಯಾಗಿ ಆಫ್ಲೈನ್ ಕ್ಲಾಸಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಅದಾವ. ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿಯಲ್ಲಿ ಈ ಕ್ಲಾಸಸ್ಸು ಮಾಡೋದಲ್ಲೇ. ಎಸ್, ಆಫ್ಲೈನ್ ಕ್ಲಾಸಸ್ ಅವೈಲೇಬಲ್ ಅದಾವ. ಯಾರು ಜಾಯ್ನ್ ಆಗೋರಿದ್ರೆ ಆದಷ್ಟು ಜಲ್ದಿ ಏನು ಮಾಡ್ರಿ, ಜಾಯ್ನ್ ಆಗ್ರಿ. ಅದೇ ರೀತಿಯಾಗಿ ಯಾವ ಅಪ್ಲಿಕೇಶನ್ ಕರೆದನೋ ಒಂದು ಸ್ವಲ್ಪ ಅಪ್ಡೇಟ್ ಆಗಿರ್ರಿ. ಎಸ್, ಅಪ್ಲಿಕೇಶನ್ ಅಪ್ಲೈ ಮಾಡ್ರಿ, ಅದಕ್ಕೆ ನಿಮ್ದು ಒಂದು ಸ್ಟಡಿಯನ್ನು ಚಾಲೂ ಮಾಡ್ರಿ. ಎಲ್ಲರಿಗೂ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಮತ್ತೆ ಸಿಗ್ತೀನಿ, ನಾನು ನಿಮ್ಮ ನಾಗರಾಜ್ ಸುನಗಾರ್. ಥ್ಯಾಂಕ್ ಯು ಸೋ ಮಚ್.